ಬೀದಿಯಲ್ಲಿ ನಡೆದುಕೊಂಡು ಹೋಗುವಾಗ ಕುಟುಂಬವು ಶಿವ ದೇವಾಲಯದ ಕಡೆಗೆ ಚಲಿಸುತ್ತದೆ. ಪ್ರಾರ್ಥನೆಗೆ ಹೋಗೋಣ. ನವರಾತ್ರಿಯ ಸಮಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಕುಟುಂಬವು ಭಕ್ತಿಯಿಂದ ಶಿವಾಲಯಕ್ಕೆ ಪ್ರವೇಶಿಸುತ್ತದೆ. ಸದ್ದಿಲ್ಲದೆ ಪ್ರಾರ್ಥಿಸು. ಶಿವ ಶಿವನ ದೇವಸ್ಥಾನದಲ್ಲಿ ಕುಟುಂಬವು ಭಕ್ತಿ ಮತ್ತು ಕೃತಜ್ಞತೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತದೆ. ಜಾಗ್ರತೆ ವ್ಯರ್ಥ ಮಾಡಬೇಡಿ. ಸರಿ ಅಮ್ಮ. ಸಿಹಿ ದೇವಾಲಯದಲ್ಲಿ ಕುಟುಂಬವು ಆನೆಯಿಂದ ಆಶೀರ್ವಾದ ಪಡೆಯುತ್ತದೆ. ಆನೆಯ ಬಳಿ ಮುಕ್ತವಾಗಿ ಆಟವಾಡುತ್ತಾರೆ. ಆನೆ ಮರಿಗಳು ಆಟವಾಡುವುದನ್ನು ಹುಡುಗ ಮುಗ್ಧತೆಯಿಂದ ನೋಡುತ್ತಾನೆ. ಹೃದಯವನ್ನು ಸಂತೋಷದಿಂದ ತುಂಬಿಕೊಳ್ಳುತ್ತಾನೆ. ಕುಟುಂಬವು ಹೃದಯದಲ್ಲಿ ಶಾಂತಿ ಮತ್ತು ಭಕ್ತಿಯೊಂದಿಗೆ ಮನೆಗೆ ಮರಳುತ್ತದೆ. ನೀವು ಚೆನ್ನಾಗಿ ಪ್ರಾರ್ಥಿಸಿದ್ದೀರಾ? ಹೌದು. ಪ್ರತಿಯೊಂದು ಮನೆಯಲ್ಲೂ ಭಕ್ತಿ ಜಾಗೃತಗೊಳ್ಳುತ್ತಿದ್ದಂತೆ ಅಗ್ರಹಾರದಲ್ಲಿ ನಿಧಾನವಾಗಿ ಮುಂಜಾನೆ ಮೂಡುತ್ತದೆ. ಈ ಪ್ರಕಾಶಮಾನವಾದ ಬೆಳಿಗ್ಗೆ ನಮ್ಮ ಸಾಂಪ್ರದಾಯಿಕ ಬ್ರಾಹ್ಮಣ ಮನೆ ಸಂತೋಷದಿಂದ ಎಚ್ಚರಗೊಳ್ಳುತ್ತದೆ. ಭಕ್ತಿ ಮತ್ತು ಪ್ರೀತಿಯಿಂದ ನವರಾತ್ರಿ ಉತ್ಸವ ಆರಂಭಿಸುತ್ತದೆ. ಹಂತ 1. ತ್ರಿಮೂರ್ತಿಗಳನ್ನು ಭಕ್ತಿಯಿಂದ ಇರಿಸಲಾಗಿದೆ. ಶಿವ, ವಿಷ್ಣು ಮತ್ತು ದೇವಿ ನಮ್ಮ ಉತ್ಸವದ ಆರಂಭವನ್ನು ಆಶೀರ್ವದಿಸುತ್ತಾರೆ. ಅಮ್ಮ, ಇವತ್ತಿನ ಪ್ರಸಾದ ಏನು? ಹೌದು ಚೆಲ್ಲಮೆ, ನವರಾತ್ರಿಯ ಮೊದಲ ದಿನ ಪಾಯಸ, ಪೊಂಗಲ್ ಮತ್ತು ಗುಗ್ಗರಿ. ಅಮ್ಮ, ಊಟಕ್ಕೆ ಏನ್ ಮಾಡಿದ್ರಿ? ನಾನು ಪಾಯಸ, ಪೊಂಗಲ್, ಗುಗ್ರಿ, ಅವಿಯಲ್, ತರಕಾರಿ ಹುಳಿ, ಪಲ್ಯ, ತಿಳಿಸಾರು, ಅನ್ನ ಮತ್ತು ಸಿಹಿ ತಿಂಡಿಗಳನ್ನು ಮಾಡಿದ್ದೇನೆ. ಚೆನ್ನಾಗಿ ತಿನ್ನಿ ಮಕ್ಕಳೇ. ಅಮ್ಮ, ರುಚಿಯಾಗಿದೆ. ಹೌದು, ಎಲ್ಲಾ ತಿನ್ನಿ. ನಾನು ಹೆಚ್ಚು ತಿನ್ನುತ್ತೇನೆ. ಸರಿ, ನಿಧಾನವಾಗಿ ತಿನ್ನಿ. ಒಳ್ಳೆಯದು, ಇನ್ನೂ ತೆಗೆದುಕೊಳ್ಳಿ. ಇದು ತುಂಬಾ ಚೆನ್ನಾಗಿದೆ. ಎಷ್ಟು ರುಚಿಯಾಗಿದೆ, ತಿನ್ನಿ ಎಲ್ಲರೂ. ಅಮ್ಮ, ಇದು ತುಂಬಾ ಚೆನ್ನಾಗಿದೆ. ಹೌದು ಮಗು, ಚೆನ್ನಾಗಿ ತಿನ್ನು. ನಾನಿನ್ನು ಸ್ವಲ್ಪ ತಿನ್ನುತ್ತೇನೆ. ಹೌದು, ಊಟ ಮುಗಿಸಿ. ಧನ್ಯವಾದ ತಂದೆ. ಅಮ್ಮ, ನೀವು ಏನು ಮಾಡುತ್ತಿದ್ದೀರಿ? ನಾನು ನವರಾತ್ರಿಯ ಚಕ್ಲಿ, ಕೊಡ್ಬಳೆ, ನಿಪ್ಪಟ್ಟು, ಲಡ್ಡು ಮತ್ತು ಅತಿರಸಂ ಮಾಡುತ್ತಿದ್ದೇನೆ. ನವರಾತ್ರಿ ಭಕ್ಷಣಂ ದೇವರಿಗಾಗಿ. ನೀನೇನ್ ಮಾಡ್ತಿದ್ಯಾ ಚೆಲ್ಲಮ್ಮೆ? ನಾನು ಬೊಂಬೆಯನ್ನು ನೋಡುತ್ತಿದ್ದೇನಮ್ಮ. ತಿನ್ನುವುದನ್ನು ಬಿಟ್ಟು ನಿನ್ಗೆ ಬೇರೇನೂ ಗೊತ್ತಿಲ್ವೇ ಚೆಲ್ಲಮ್ಮೆ? ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಜೈ ಜಗದಂಬೆ. ಚೆಲ್ಲಮ್ಮೆ, ಲಡ್ಡು ಮತ್ತು ಸಿಹಿ ತಿಂಡಿಗಳನ್ನು ತೆಗೆದುಕೊಳ್ಳಿ. ಬಾಲ್ಯದ ಸಣ್ಣ ಕಿಡಿಗೇಡಿತನ ನಮಗೆ ಸತ್ಯವನ್ನು ಕಲಿಸುತ್ತದೆ. ಅಮ್ಮನ ಪ್ರೀತಿ ಮತ್ತು ದೇವಿಯ ಅನುಗ್ರಹವು ಹೃದಯವನ್ನು ರೂಪಿಸಿ ಭಕ್ತಿಯು ಸರಳ, ಶುದ್ಧ ಭಾವದಲ್ಲಿದೆ. ನವರಾತ್ರಿಯು ನಿಜವಾದ ಭಕ್ತಿ ಕೇವಲ ಆಚರಣೆಗಳು ಮತ್ತು ಅರ್ಪಣೆಗಳಲ್ಲಿ ಮಾತ್ರವಲ್ಲ, ನಾವು ಕುಟುಂಬ, ದೇವಿ ಮತ್ತು ಎಲ್ಲ ಜೀವಿಗಳೊಂದಿಗೆ ಹಂಚಿಕೊಳ್ಳುವ ಪ್ರೀತಿ, ಮುಗ್ಧತೆ ಮತ್ತು ಸಂತೋಷದಲ್ಲಿ ಇದೆ ಎಂದು ನಮಗೆ ಕಲಿಸುತ್ತದೆ.